ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. 2020ರಲ್ಲಿ ಯಾರೆಲ್ಲ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸೊ ನಿಮ್ಗಳಿಗೆ ಒಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀನಿ. ಅದ್ರ ಜೊತೆಗೆ ಏನೇನೆಲ್ಲ ಬೇಕು ಒಂದು ಯೂಟ್ಯೂಬ್ ಚಾನಲ್ನ ಮೇಂಟೈನ್ ಮಾಡೋದಕ್ಕೆ ಅಂತಲೂ ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಕೊಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರ್ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಚಾನಲಲ್ಲಿ ಯೂಟ್ಯೂಬ್ ಬಗ್ಗೆ ಹಲವಾರು ಮಾಹಿತಿಗಳು ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ಆಯಿತಾ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಮೊದಲನೇದಾಗಿ ಒಂದು ಕ್ಲಿಯರ್ ಮಾಡಿಬಿಡ್ತೀನಿ. ಏನಂತಂದರೆ ಯೂಟ್ಯೂಬಲ್ಲಿ ನೀವು ವೀಡಿಯೋಸ್ಗಳು ಮಾಡೋದ್ರಿಂದ ನಿಮಗೆ ಅರ್ನಿಂಗ್ಸು ಕೂಡ ಆಗುತ್ತೆ, ಇದು ಮೈಂಡಲ್ಲಿರಲಿ. ಓಕೆ ಸೊ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ, ನಾನು ನಿಮಗೆ ಫುಲ್ಲು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲು ನೀವು 2020ರಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ಇವಾಗ ಬಂದಿರ್ತಾರೆ ನೋಡಿ, ಅವ್ರಿಗೆ ಒಂದು ಕೊರಗಿರುತ್ತೆ ಯಾವಾಗಲೂ. ಏನಂತಂದರೆ ಈಗ ಆಲ್ರೆಡಿ ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ, ತುಂಬ ಜನ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರಗಳ ಮುಂದೆ ನಾವು ಇವಾಗ ಬಂದು ನಾವು ನಿಂತ್ಕೊಂಡು ಹೆಂಗೆ ನಾವು ಸರ್ವೈವ್ ಆಗೋದು ಅಂತ ಒಂದು ಮೈಂಡಲ್ಲಿ ಯಾವಾಗಲೂ ಥಾಟ್ ಇದ್ದೇ ಇರುತ್ತೆ. ಒಂದು ನೀವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಬಿಡಿ, 2010ರಲ್ಲೋ 2012ರಲ್ಲೋ 2013ರಲ್ಲೋ ಯಾವಾಗಲಾದರೂ ಒಂದು ಯೂಟ್ಯೂಬರ್ ಬಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಲಕ್ಷಗಟ್ಟಲೆ ಮಿಲಿಯನ್ಸ್ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇರಲಿ. ಓಕೆ, ಸೊ ನೀವು ಇವತ್ತು ಕ್ರಿಯೇಟ್ ಮಾಡಿದ್ರೆ ಒಂದು ಯೂಟ್ಯೂಬ್ ಚಾನಲ್, ಅವರು ಎಕ್ಸಾಂಪಲ್ ಇವಾಗ ಅವರು 2010ರಲ್ಲಿ ಕ್ರಿಯೇಟ್ ಮಾಡೋರು ಅಂತ ಅನ್ಕೊಳ್ಳಿ, ನೀವು 2020ರಲ್ಲಿ ಕ್ರಿಯೇಟ್ ಮಾಡಿದ್ರಿ, ನಿಮಗೂ ಅವ್ರಿಗೆ ಏನು ಡಿಫ್ರೆನ್ಸು? ಅವ್ರು ಬೇಗ ಕ್ರಿಯೇಟ್ ಮಾಡೋರು, ನೀವು ನಿಧಾನ ಕ್ರಿಯೇಟ್ ಮಾಡ್ತಾಯಿದ್ರೆ ಅಷ್ಟೇ ಡಿಫ್ರೆನ್ಸು ಆಯಿತಾ. ನೀವೇನಾದರೂ ಒಳ್ಳೆ ಕಂಟೆಂಟ್ಗಳನ್ನ ಕೊಟ್ಟು ನೀವು ನೀಟಾಗಿ ಟ್ರೆಂಡಿಂಗ್ ವೀಡಿಯೋಸ್ಗಳನ್ನ ಮಾಡಿದ್ರೆ, ಸೊ 2010ರಲ್ಲಿ ಕ್ರಿಯೇಟ್ ಮಾಡಿರುವಂಥ ಯೂಟ್ಯೂಬರ್ ಸಬ್ಸ್ಕ್ರೈಬರ್ಸ್ ಎಷ್ಟಿರುತ್ತೆ ಅಷ್ಟನ್ನೇ ನೀವು ಕೂಡ 2020ರಲ್ಲಿ ರೀಚ್ ಆಗ್ಬೋದು. ಓಕೆ, ಸೊ ಇದರಿಂದ ನಾನು ಏನು ಹೇಳೋದು ಹೊರಟಿದ್ದೀನಿ ಅಂತಂದರೆ, ಸೊ ಕೊರಗಬೇಡಿ. ಅವ್ರು ಆವಾಗಲೇ ಬಂದುಬಿಟ್ರು, ನಾವು ಇವಾಗ ಬಂದಿದ್ದೀವಿ, ಅವ್ರು ಆಲ್ರೆಡಿ ರೀಚ್ ಆಗಿಬಿಟ್ಟಿದ್ದಾರೆ, ನಾವಿನ್ನೂ ರೀಚ್ ಆಗಿಲ್ಲ, ನಾವೇನೂ ಅಲ್ಲ ಅಂತ ಕೊರಗಬೇಡಿ ಫಸ್ಟು ಆಯಿತಾ. ಫಸ್ಟು ಕಂಪೇರ್ ಮಾಡ್ಕೊಳ್ಳೋದು ಬಿಟ್ಬಿಡ್ಬೇಕು ನೀವು. ಓಕೆ, ಸೊ ಕಂಪೇರ್ ಮಾಡ್ಕೊಳ್ಳೋದು ಬಿಟ್ಬಿಡಿ. ಅವ್ರು 2010ಕ್ಕೆ ಬಂದರು, ಅವರು 2010ರಲ್ಲೇ ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡ್ರು ಬಂದರು, ಅದು ಅವರ ಲೈಫು. ನಾವು 2020ರಲ್ಲಿ ತಿಳ್ಕೊಂಡಿದ್ದೀವಿ, 2020ರಲ್ಲಿ ಮುಂದುವರಿತೀವಿ, ಮುಗೀತು ಆಯಿತಾ. ಸೊ ಸಿಂಪಲ್. ನಾನು ಹಂಗೆ ಏನು ಕೇಳ್ತಾ ಇದ್ದೆ, ಯೂಟ್ಯೂಬ್ ಬಂದಾಗ ಗುರು ನಾನು ಹೆಂಗೆ ಗುರು ಮುಂದುವರಿಯೋದಿಲ್ಲಿ, ಈಗ ಆಲ್ರೆಡಿ ತುಂಬ ಜನ ಇದ್ದಾರೆ ಅಂತ ಅನ್ನಿಸ್ತಿತ್ತು. ಬಟ್ ಇವಾಗ ನೋಡಿ, ನನ್ನ ಚಾನಲಲ್ಲೂ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಇನ್ನೇನು 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಾರೆ. ನಾನು ಅವತ್ತು ಹಂಗೆ ಅನ್ಕೊಂಡು ಕೂತ್ಕೊಂಡಿದ್ರೆ ನಂದು ಆಗಲ್ಲ ಹುಡುಗರು ಅಂತ ಅನ್ಕೊಂಡು ಕೂತ್ಕೊಂಡಿದ್ರೆ ಆಗ್ತಿರಲಿಲ್ಲ. ಸಿಂಪಲ್. ಇವಾಗ 2021ಕ್ಕೆ ನಂದು ಚಾನಲ್ ಬೇರೆ ಲೆವೆಲ್ಗೆ ಹೋಗಿರುತ್ತೆ. ಸೊ ಥಾಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯೂಟ್ಯೂಬ್ ಬಂದಿದ್ದೀರಾ ಅಂತಂದರೆ ಫಸ್ಟು ನೀವು ಮೈಂಡಲ್ಲಿ ಆ ಥಾಟ್ ಇಟ್ಕೊಳ್ಳಿ ಆಯಿತಾ. ಬಂದಿದ್ದೀನಿ, ಇವತ್ತಿಂದ ಶುರು ಮಾಡ್ತೀನಿ, ಇವತ್ತಿಂದ ನಾನು ಇನ್ನೂ ಬೆಸ್ಟಾಗಿ ರೀಚ್ ಆಗ್ತೀನಿ, ಬೇಗನೆ ರೀಚ್ ಆಗ್ತೀನಿ ಅನ್ನೋ ಒಂದು ಥಾಟ್ನ ಇಟ್ಕೊಬಿಡಿ ಆಯಿತಾ. ಸೊ ಇವಾಗ ಮ್ಯಾಟ್ರಿಗೆ ಬರ್ತೀನಿ, ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ ಏನೇನೆಲ್ಲ ಬೇಕು. ಸೊ ನೋಡಿ, ಪ್ರಾಕ್ಟಿಕಲ್ಲಾಗಿ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದಕ್ಕೆ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, 2020ರಲ್ಲೇ ವೀಡಿಯೋ ಮಾಡಿದ್ದೀನಿ. ಆ ಒಂದು ವೀಡಿಯೋ ನೋಡಿಕೊಂಡು ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೋಬೋದು. ವೀಡಿಯೋ ಲಿಂಕ್ನ ಈ ಕಾರ್ಡಲ್ಲಿ ಹಾಕ್ತೀನಿ, ಅಥವಾ ವೀಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ನೀಟಾಗಿ ನೋಡಿ. ಈ ವಿಡಿಯೋ ಫುಲ್ ನೋಡ್ಕೊಳ್ಳಿ, ಅದಾದಮೇಲೆ ಆ ಒಂದು ವೀಡಿಯೋ ನೋಡ್ಬಿಟ್ಟು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ತೀರಾ. ಸೊ ನಿಮ್ಗೆ ಆ ಒಂದು ವೀಡಿಯೋ ಲೇಟೆಸ್ಟ್ ಅನ್ನಿಸ್ಲಿಲ್ಲ ಅಂತಂದರೆ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾಳೆಗೆ ಬೇಕಾದ್ರೆ ವೀಡಿಯೋ ಮಾಡಿಬಿಟ್ಟು ಯೂಟ್ಯೂಬ್ ಚಾನಲ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಲೇಟೆಸ್ಟ್ ವೀಡಿಯೋ, ಹೊಸ ವೀಡಿಯೋ ಮಾಡ್ತೀನಿ. ಓಕೆ, ನಿಮಗೋಸ್ಕರ ಆಯಿತಾ. ಅಲ್ಲಿಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡ್ರಿ. ಇವಾಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ಏನೇನೆಲ್ಲ ಬೇಕು, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ, ಇವಾಗ ನಾನು ಏನೇನೆಲ್ಲ ಹೇಳ್ತೀನಿ, ಏನೇನು ಪ್ರಾಡಕ್ಟ್ಸ್ಗಳು ಹೇಳ್ತೀನಿ, ಆ ಪ್ರಾಡಕ್ಟ್ಸ್ಗಳನ್ನ ನೀವು ಪರ್ಚೇಸ್ ಮಾಡ್ಬೋದು. ಎಲ್ಲನೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಓಕೆ, ವಿಸಿಟ್ ಮಾಡ್ಬಿಟ್ಟು ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ಮೊದಲು ಒಂದು ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ, ಒಂದು ಯೂಟ್ಯೂಬ್ ಚಾನಲ್ ಮೇಂಟೈನ್ ಮಾಡೋದಕ್ಕೆ, ಯೂಟ್ಯೂಬರ್ ಆಗೋದಕ್ಕೆ ನಿಮಗೆ ಒಂದು ಮೊಬೈಲ್ ಇರಬೇಕು. ಓಕೆ, ಫೋನ್ ಎಲ್ಲರ ಹತ್ರನೂ ಕೂಡ ಇರುತ್ತೆ, ಅದರಲ್ಲೇ ನಿಮಗೆ ಕ್ಯಾಮ್ರಾ ಇರುತ್ತೆ. ಸೊ ಒಂದು ತಕ್ಕ ಮಟ್ಟಿಗೆ ಕ್ಯಾಮ್ರಾ ಬರುತ್ತೆ. ಸೊ ಅದರಲ್ಲೇ ನೀವು ವೀಡಿಯೋಸ್ಗಳನ್ನ ಮಾಡ್ಬೋದು ಯೂಟ್ಯೂಬಲ್ಲಿ. ಕನ್ಫರ್ಮ್ ಆಯಿತಾ. ಸೊ ನಿಮಗೆ ಯಾವುದೇ ರೀತಿ ಕ್ಯಾಮ್ರಾ ಅವಶ್ಯಕತೆ ಇರಲ್ಲ. ನಿಮ್ಮ ಹತ್ರ ದುಡ್ಡಿದೆ ಅಂತಂದರೆ ಸೊ ಬೇಕಾದ್ರೆ ಇನ್ವೆಸ್ಟ್ ಮಾಡಿಬಿಟ್ಟು ಕ್ಯಾಮ್ರಾನ ಪರ್ಚೇಸ್ ಮಾಡ್ಕೋಬೋದು. ನೀವು ನಂಬ್ತೀರಾ ಬಿಡ್ತೀರಾ ನನಗೆ ಗೊತ್ತಿಲ್ಲ, ಇನ್ನೇನು 98,000 ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಾರೆ, ಇದುವರೆಗೂ ನಾನು ಕ್ಯಾಮ್ರಾ ತಗೊಂಡು ಯೂಸೇ ಮಾಡಿಲ್ಲ. ಓಕೆ, ಕ್ಯಾಮ್ರಾದಲ್ಲಿ ವೀಡಿಯೋನೇ ಮಾಡಿಲ್ಲ, ನನ್ನ ಹತ್ರ ಕ್ಯಾಮ್ರಾನೇ ಇಲ್ಲ, ಇನ್ನು ಮೊಬೈಲಲ್ಲೇ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಮೊಬೈಲಲ್ಲೇ ನೀವು ಮುಂದುವರಿಬೋದು, ಕ್ಯಾಮ್ರಾ ಬೇಕೇ ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕನ್ಫರ್ಮ್ ಆಯ್ತಲ್ಲ. ಬೇಕಾದರೆ ನಾನು ಯೂಸ್ ಮಾಡ್ತಾ ಇರುವಂಥ ಮೊಬೈಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾನು ಹೇಳಿದೆ ಆವಾಗಲೇ, ಎಲ್ಲ ಪ್ರಾಡಕ್ಟ್ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾವುದು ಕಮ್ಮಿ ಬೆಲೆಗೆ ಸಿಗುತ್ತೆ ಪರ್ಚೇಸ್ ಮಾಡ್ಕೊಳ್ಳಿ, ಮುಗೀತು. ಓಕೆ, ಇನ್ನು ನೆಕ್ಸ್ಟು ಆಡಿಯೋ ಕ್ವಾಲಿಟಿ ಇನ್ಕ್ರೀಸ್ ಆಗಬೇಕು ಅಂತಂದರೆ ನಿಮ್ಮ ಹತ್ರ ಒಂದು ಮೈಕ್ ಇರಬೇಕು. ನೋಡಿ, ಮೈಕು ನಿಮಗೆ 100 ರೂಪಾಯಿಂದನೂ ಸಿಗುತ್ತೆ, 100 ರೂಪಾಯಿಂದ ಹಿಡಿದು 1000 ರೂಪಾಯಿ ಎಲ್ಲ ಸಿಗ್ತವೆ ನಿಮಗೆ. ಓಕೆ, ಸೊ ನಾನು ನಿಮಗೆ ಕಮ್ಮಿ ಬೆಲೆಗೆ ಇರುವಂಥ ಒಂದು ಮೈಕ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕೇವಲ ಒಂದು 150, 200 ಆ ರೇಂಜ್ ಒಳಗೆ ನಿಮಗೆ ಸಿಗುವಂಥ ಒಂದು ಮೈಕ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಮೈಕೆಲ್ಲ
ಹಾಕ್ಕೊಂಡು ನೀವು ವೀಡಿಯೋಸ್ಗಳನ್ನ ಮಾಡಬೇಕಾಗುತ್ತೆ ಯೂಟ್ಯೂಬಲ್ಲಿ. ಅಟ್ಲೀಸ್ಟ್ ಸ್ವಲ್ಪ ವಾಯ್ಸ್ ಕ್ವಾಲಿಟಿ ಚೆನ್ನಾಗಿ ಕೇಳಿಸ್ಬೇಕು ಅಂತಂದರೆ. ಬೇಡ ನಮ್ಮ ಮೈಕು ಸ್ಟಾರ್ಟಿಂಗಲ್ಲಿ ಅಂತಂದರೆ ಬೇಕಾದ್ರೆ ಇಯರ್ಫೋನಲ್ಲಿ ಇರುತ್ತೆ ನೋಡಿ, ಅದರಲ್ಲಿ ಮೈಕ್ ಇರುತ್ತೆ. ಸೊ ಅದನ್ನು ನೀವು ಕನೆಕ್ಟ್ ಮಾಡ್ಕೊಂಡು ಮಾತಾಡ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬೋದು. ಸೊ ಅಲ್ಲಿಗೆ ಮೈಕ್ ಅವಶ್ಯಕತೆ ಇದ್ದರೆ ಮಾತ್ರ, ನಿಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ತಗೊಳ್ಳಿ, ಆಯಿತಾ. ಸೊ ನೆಕ್ಸ್ಟು ಎಡಿಟಿಂಗ್ ಆ್ಯಪ್ಸ್ಗಳು ಬೇಕಾಗುತ್ತೆ. ಎಡಿಟಿಂಗ್ ಆ್ಯಪ್ಸ್ಗಳು ನಿಮ್ಮ ಹತ್ರ ಫೋನ್ ಇದೆ ಅಂತಂದರೆ ಗೂಗಲ್ ಪ್ಲೇ ಸ್ಟೋರ್ ಇದ್ದೇ ಇರುತ್ತೆ. ಹೋಗಿ ನೀವು ಇಂಟರ್ನೆಟ್ ಇದ್ದರೆ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಯಾವ ಒಂದು ಎಡಿಟಿಂಗ್ ಆ್ಯಪ್ಗಳು ಇದ್ದರೆ ಸಾಕು ಅಂತಂದರೆ ಕೈನ್ ಮಾಸ್ಟರ್ ಒಂದೇ ಸಾಕು. ಓಕೆ, ಕೈನ್ ಮಾಸ್ಟರ್ ಈ ಥರ ತುಂಬ ಅಪ್ಲಿಕೇಶನ್ಗಳಿದ್ದಾವೆ. ಈ ಒಂದು ಅಪ್ಲಿಕೇಶನ್ಗಳಿಂದ ನೀವು ವಿಡಿಯೋ ಎಡಿಟಿಂಗ್ಗಳನ್ನ ನೀವು ಮಾಡ್ಬೋದು ಯೂಟ್ಯೂಬ್ ವೀಡಿಯೋಸ್ಗಳಿಗೆ. ಕೈನ್ ಮಾಸ್ಟರ್ ಡೌನ್ಲೋಡ್ ಮಾಡ್ಕೊಳ್ಳಿ ಸಾಕು, ಅದರಲ್ಲೇ ನೀವು ಚೆನ್ನಾಗಿ ವೀಡಿಯೋಸ್ಗಳನ್ನ ಎಡಿಟ್ ಮಾಡ್ಬೋದು. ಸೊ ಅಲ್ಲಿಗೆ ಎಡಿಟಿಂಗ್ ಆ್ಯಪ್ ನಿಮಗೆ ಸಿಕ್ತು ಪ್ಲೇಸ್ಟೋರಿಂದ, ವೀಡಿಯೋನೂ ಕೂಡ ಎಡಿಟ್ ಮಾಡಿಕೊಂಡ್ರೆ. ಸೊ ಇನ್ನು ಅಪ್ಲೋಡ್ ಮಾಡೋದಕ್ಕೆಲ್ಲ ನಿಮಗೆ ಇಂಟರ್ನೆಟ್ ಇದ್ದರೆ ಸಾಕು, ನಿಮ್ಮೊಂದು ಫೋನಲ್ಲೇ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು. ಸೊ ವೀಡಿಯೋ ಚಾನಲ್ ಕ್ರಿಯೇಟ್ ಮಾಡೋದಾಗ್ಬೋದು, ವೀಡಿಯೋಸ್ ಮಾಡೋದಾಗ್ಬೋದು, ವೀಡಿಯೋ ಅಪ್ಲೋಡ್ ಮಾಡೋದಾಗ್ಬೋದು, ಎಲ್ಲದಕ್ಕೂ ಒಂದು ಮೊಬೈಲ್ ಇದ್ದರೆ ಸಾಕು. ಮೊಬೈಲ್ ಇದ್ದರೆ ಸಾಕು. ಕ್ಯಾಮ್ರಾ, ಲ್ಯಾಪ್ಟಾಪ್, ಸಿಸ್ಟಮ್ ಇವೆಲ್ಲ ಬೇಕೇ ಬೇಕು ಅಂತ ಏನೂ ಇಲ್ಲ, ಅರ್ಥ ಮಾಡ್ಕೊಳ್ಳಿ, ಏನೂ ಬೇಕಾಗಿಲ್ಲ. ನೀವು ತುಂಬ ಜನ ಯೂಟ್ಯೂಬರ್ಸ್ ವೀಡಿಯೋಸ್ಗಳನ್ನ ನೋಡಿದ್ರೆ ಅವ್ರ ಅಕ್ಕಪಕ್ಕ ಏನಾದರೂ ಒಂದು ಸಿಸ್ಟಮ್ಗಳಿರುತ್ತೆ, ಒಂದು ಒಳ್ಳೆಯ ಲೈಟ್ ಇರುತ್ತೆ, ಇವೆಲ್ಲ ಇರುತ್ತೆ. ಯಾಕೆ ಅಂತಂದರೆ ಅವ್ರು ಇನ್ವೆಸ್ಟ್ ಮಾಡಿ ತಗೊಂಡಿರ್ತಾರೆ. ನಾನು ಇವಾಗ ಲೈಟ್ ತೊಗೊಂಡಿದ್ದೀನಿ, ಅದು ತೊಗೊಂಡಿದ್ದೀನಿ, ಇದು ತೊಗೊಂಡಿದ್ದೀನಿ. ಯಾಕೆ ಅಂತಾರೆ ಇನ್ವೆಸ್ಟ್ ಮಾಡಿ ತೊಗೊಂಡಿದ್ದೀನಿ. ಶುರು ಮಾಡಿದಾಗ ನನ್ನ ಹತ್ರ ಏನೂ ಇರಲಿಲ್ಲ. ಓಕೆ, ಸೊ ಯೂಟ್ಯೂಬ್ ಚಾನಲ್ ಮುಂದುವರ್ಸೋದಕ್ಕೆ ನಿಮಗೆ ಇವೆಲ್ಲ ಏನು ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ತಗೊಳ್ಳಿ. ಓಕೆ, ಕನ್ಫರ್ಮ್ ಆಯಿತು. ಇವಾಗ ನೀವು ಮೊಬೈಲಲ್ಲೇ ಎಲ್ಲನೂ ಕೂಡ ಮಾಡ್ಬೋದು ಅಂತ ಕನ್ಫರ್ಮ್ ಆಯ್ತಲ್ಲ, ಮುಗೀತು ಅಷ್ಟೇ. ನೀವು ಮೊಬೈಲಲ್ಲೇ ಅಕೌಂಟ್ ಕ್ರಿಯೇಟ್ ಮಾಡ್ತೀರಾ, ಮೊಬೈಲಲ್ಲೇ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀರಾ, ಮೊಬೈಲಲ್ಲೇ ವೀಡಿಯೋಗಳನ್ನ ಮಾಡ್ಕೊಳ್ತೀರಾ. ಸೊ ಈ ಥರ ನೀವು ಒಂದು ಯೂಟ್ಯೂಬ್ ಚಾನಲ್ನ ನೀವು ಕಂಟಿನ್ಯೂ ಮಾಡ್ಬೋದು ಮೊಬೈಲಲ್ಲಿ. ಓಕೆ, ಇದರಲ್ಲಿ ಒಂದಷ್ಟು ಅರ್ನಿಂಗ್ಸು ಕೂಡ ಬರುತ್ತೆ. ಇದ್ರ ಬಗ್ಗೆನೂ ಕೂಡ ನಿಮಗೆ ವೀಡಿಯೋ ಬೇಕು ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್, ಯಾವ ಥರ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ವೀಡಿಯೋಗಳು ಬರ್ತಾ ಹೋಗುತ್ತೆ. ಓಕೆ, ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಒಂದು ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ತುಂಬ ಜನಕ್ಕೆ. ಆ್ಯಂಡ್ ಇನ್ನೊಂದು ಏನಂತಂದರೆ, ನೀವು ತುಂಬ ಜನ ಅಂದ್ಕೊಂಡಿದ್ದೀರಾ ಏನಂತಂದರೆ, ಇವಾಗ ಆಲ್ರೆಡಿ ತುಂಬ ಯೂಟ್ಯೂಬರ್ಸ್ ಇದ್ದಾರೆ, ವೀಡಿಯೋಸ್ಗಳನ್ನ ಮಾಡ್ತಾಯಿರ್ತಾರೆ. ಅಷ್ಟು ಜನ ಇರೋದ್ರಿಂದ ಅರ್ನಿಂಗ್ಸು ಕೂಡ ಕಮ್ಮಿ ಸಿಗುತ್ತೆ, ಅದು ಇದು ಅಂತ ನಿಮಗೆ ಥಾಟ್ಸ್ಗಳಿರುತ್ತೆ. ಆ ಥರ ಏನಿಲ್ಲ. ಎಷ್ಟು ಜನ ಯೂಟ್ಯೂಬರ್ಸ್ ಇದ್ರೂ ಕೂಡ ಆ್ಯಡ್ಸ್ಗಳು ಎಷ್ಟು ಬರಬೇಕು ಅಷ್ಟು ಬಂದೇ ಬರುತ್ತೆ. ಓಕೆ, ಇವ್ರಿಗೆ ಆ್ಯಡ್ಸ್ ಬರಬೇಕು ಅಂತ ಇದ್ದರೆ ಬಂದೇ ಬರುತ್ತೆ. ಆ್ಯಡ್ಸ್ಗಳು ಎಷ್ಟು ಯೂಟ್ಯೂಬರ್ಸ್ಗಳು ಜಾಸ್ತಿ ಆಗ್ತಾ ಇರ್ತಾರೆ ಅಷ್ಟು ಆ್ಯಡ್ಸ್ಗಳು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಯೂಟ್ಯೂಬರ್ಸ್ ಜಾಸ್ತಿ ಆಗೋದ್ರಿಂದ ನಮಗೆ ಆ್ಯಡ್ಸ್ಗಳು ಕಮ್ಮಿ ಆಗುತ್ತೆ ಅಂದ್ಕೊಳ್ಳೋದು ಅದೆಲ್ಲ ತಪ್ಪು. ಓಕೆ, ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ, ಅದನ್ನೇನು ತಲೆಗೆ ಹಾಕೊಳ್ಬೇಡಿ. ಫಸ್ಟು ನೀವೇನಂತಂದ್ರೆ ಅರ್ನಿಂಗ್ಸ್ ಬಗ್ಗೆ ತಲೆಗೆ ಹಾಕೊಬೇಡಿ. ಎಷ್ಟು ಬರುತ್ತೆ, ಎಷ್ಟು ದುಡ್ಡು ಬರುತ್ತೆ ಅವೆಲ್ಲ ತಲೆಗೆ ಹಾಕೊಬೇಡಿ. ಸುಮ್ಮನೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ, ಅದಾದಮೇಲೆ ನಾನು ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಕಣ್ರಪ್ಪ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.